ಆತ್ಮೀಯರೇ, ಸಂಪುಷ್ಟಿ ಚಾನಲಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾನು ಬಹಳ ಸುಲಭವಾಗಿ ಮಾಡಬಹುದಾದಂತಹ ಒಂದು ಅವಲಕ್ಕಿ. ಇದು ಬ್ಯಾಚುಲರ್ಸಿಗೆ ಹೇಳಿ ಮಾಡಿಸಿದ ತಿಂಡಿ. ಈ ಅವಲಕ್ಕಿ ಯಾಕೆ ನಾನು ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ಇದು ಹೊಟ್ಟೆಗೂ ತುಂಬ ಒಳ್ಳೆಯದು. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಇದು ಬಹಳ ಈಸಿಯಾಗಿ ಮಾಡಬಹುದು. ನಾನು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾ ಇದ್ದೇನೆ. ಇದರಲ್ಲಿ ನೋಡಿ, ಒಂದು ಕಪ್ಪಿನಷ್ಟು ನಾನು ಮುಳು ಸೌತೆ ಇದೆಯಲ್ಲ, ಸೌತೆಕಾಯಿ ನೀವು ಎಲ್ಲ ಇದನ್ನು ತಗೊಂಡಿದ್ದೇನೆ. ಇದನ್ನು ಸಿಪ್ಪೆ ತೆಗೆದು ಕೂಡ ಹೆಚ್ಚಿಕೊಳ್ಬೋದು, ಸಿಪ್ಪೆ ಇದ್ದು ಕೂಡ ಹಲ್ಲು ಕರೆಕ್ಟಾಗಿ ಜಗಿಲಿಕ್ಕೆಲ್ಲ ಆಗುವವರು ಸಿಪ್ಪೆ ಸಮೇತ ಕೊಚ್ಚಬಹುದು. ಸಣ್ಣದಾಗಿ ಕೊಚ್ಚಿ ನಾನು ಇಲ್ಲಿ 1 ಕಪ್ಪಿನಷ್ಟು ತಗೊಂಡಿದ್ದೇನೆ. ಓಕೆ, ಇದೇ 1 ಕಪ್ಪಿನಲ್ಲಿ ನಾನು 3 ಕಪ್ಪಿನಷ್ಟು ನಾನು ಅವಲಕ್ಕಿ ತಗೊಂಡಿದ್ದೇನೆ. ತೆಳು ಅವಲಕ್ಕಿ. ಇದು ದಪ್ಪ ಅವಲಕ್ಕಿ ಕೂಡ ತಗೊಳ್ಬೋದು. ದಪ್ಪ ಅವಲಕ್ಕಿ ಆದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕು ನಿಮಗೆ, ಅಂದರೆ ಅದನ್ನು ತೊಳಸಿ ನೀವು ಸ್ವಲ್ಪ ಹೊತ್ತು ಇಡಬೇಕಾಗ್ತದೆ ಅಷ್ಟೇ. ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತೇನೆ. ನಾನೀಗ 1 ಕಪ್ಪಿನಷ್ಟು ಸೌತೆಕಾಯಿಗೆ 3 ಕಪ್ಪಿನಷ್ಟು ಅವಲಕ್ಕಿ ತಗೊಂಡಿದ್ದೇನೆ. ಈಗ ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಹೆಚ್ಚಿಟ್ಟಂತಹ ಮೆಣಸು ಇದೆ, ಕೊತ್ತಂಬರಿ ಸೊಪ್ಪು ಇದೆ, ಆಮೇಲೆ ಕರಿಬೇವಿನ ಎಲೆಯನ್ನು ಇಷ್ಟಿಷ್ಟು ಇಟ್ಟಿದ್ದೇನೆ. ಒಂದು ಸ್ವಲ್ಪ ಶುಂಠಿ ಇಟ್ಟಿದ್ದೇನೆ, ನೋಡ್ಕೊಳ್ಳಿ. ಇದಿಷ್ಟನ್ನು ಬಳಸಿಕೊಂಡು ನಾವು ಒಂದು ಒಗ್ಗರಣೆ ಹಾಕಿ ಈ ಅವಲಕ್ಕಿಯನ್ನು ಮಾಡೋದು. ತೆಂಗಿನಕಾಯಿ ಹಾಕಲೇಬೇಕು ಅಂತ ಏನಿಲ್ಲ, ಆಪ್ಷನ್ನಲ್ಲಿ ಮನೆಯಲ್ಲಿ ನಮ್ಮಲ್ಲಿ ಇದ್ದದನ್ನು ಹಾಕ್ಕೊಳ್ಬೋದು. ನಿಮಗೆ ಬ್ಯಾಚುಲರ್ಸಿಗೆ ಹೊರಗಡೆಗೆ ನಿಮಗೆ ತುಂಬ ಕಷ್ಟ, ತೆಂಗಿನಕಾಯಿ ಇಟ್ಟುಕೊಳ್ಳೋದಿಲ್ಲ, ಅವಶ್ಯಕತೆ ಇಲ್ಲ. ಓಕೆ, ಈಗ ನಾನು ಇದನ್ನು ಈ ಉಪ್ಪು ಹಾಕಿ ಇಟ್ಟಿದ್ದೇನಲ್ಲ, ಇದನ್ನು ಚೆನ್ನಾಗಿ ಕಲಸಿ ಇಡ್ತೇನೆ. ಇದು ಕಲಸೋದು ಯಾಕೆ ಅಂತ ಹೇಳ್ತೇನೆ ನಾನು. ಇದು ನೋಡಿ ಎಷ್ಟು ಮೆತ್ತಗಾಗಿ ಹೇಗಾಗ್ತದೆ ನೋಡಿ. ಆ ಸೌತೆಕಾಯಿ ಏನು ವ್ಯತ್ಯಾಸ ಆಗೋದಿಲ್ಲ, ಅದರ ರಸವನ್ನು ಸ್ವಲ್ಪ ಅದು ಬಿಡ್ತದೆ. ಓಕೆ, ಇಷ್ಟು ಮಾಡಿಕೊಂಡು ಇದನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಈಗ ಇದು ನೋಡಿ, ಇದು ನೀವು ತೆಂಗಿನಕಾಯಿ ಹಾಕಿದಾಗ ಮೆತ್ತಗಾಗ್ತದಲ್ಲ, ಅದೇ ಥರ ಮೆತ್ತಗಾಗಿದೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಇದ್ದುಕೊಳ್ಳಿ, ಅದು ನೀವು ಉಳಿದದೆಲ್ಲ ಮಾಡಿಕೊಳ್ಳಿ. ಓಕೆ, ಫಸ್ಟ್ ಇದು ತೆಳು ಅವಲಕ್ಕಿ ಆದರೆ ಇಷ್ಟು ಮಾಡೋದು, ಒಗ್ಗರಣೆಗೆ ರೆಡಿ ಮಾಡೋದು. ಸ್ವಲ್ಪ ದಪ್ಪ ಅವಲಕ್ಕಿ ಆದರೆ ಒಂದು ಸ್ವಲ್ಪ ಮೊದಲೇ ಒಂದು 5 ನಿಮಿಷ ಮೊದಲೇ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಓಕೆ, ಈಗ ಒಗ್ಗರಣೆಗೆ ನಾನು ಫಸ್ಟು ಸಾಸಿವೆ ಹಾಕ್ಕೊಳ್ತೇನೆ. ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ ಹಾಕ್ತೇನೆ. ಸ್ವಲ್ಪ ಒಗ್ಗರಣೆ ಸ್ವಲ್ಪ ಸ್ಟ್ರಾಂಗೇ ಇರಲಿ, ಚೆನ್ನಾಗಿರ್ತದೆ. ಸಾಸಿವೆ ಹಾಕಿದೆ, ಅದು ಸ್ವಲ್ಪ ಸಿಡಿಲಿ. ಆನಂತರ ನಾನು ಎಣ್ಣೆ, ಉದ್ದಿನಬೇಳೆ ಎಲ್ಲ ಹಾಕ್ತೇನೆ. ಬಿಸಿಯಾಗಿದೆ, ಸಿಡಿತಾ ಇದೆ. ಈಗ 2 ಚಮಚದಷ್ಟು ಉದ್ದಿನಬೇಳೆ ಹಾಕ್ತೇನೆ. ಸರಿಯಾ? ಈಗ ಎಣ್ಣೆ ಹಾಕ್ತೇನೆ, ನಾನು ತೆಂಗಿನ ಎಣ್ಣೆ ಹಾಕ್ತೇನೆ. ಇದಕ್ಕೆ ಎಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗ್ತದೆ. ಓಕೆ, ಸಣ್ಣ ಬೆಂಕಿ ಮಾಡಿಕೊಳ್ಳಿ. ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಒಂದು 3-4 ಚಮಚ, ಇದು ಸಣ್ಣ ಚಮಚ ನಾನು ತಗೊಂಡದ್ದು, ನಿಮಗೆ ಕಾಣೋದು ತುಂಬ ಇರ್ಬೋದು. ಒಂದು ಸ್ವಲ್ಪ ದೊಡ್ಡ ಚಮಚ ಆದರೆ ಒಂದು 3 ಚಮಚದಷ್ಟು ಹಾಕಿ, ತುಂಬ ರುಚಿ ಆಗ್ತದೆ. ಯಾಕಂದರೆ ನೀವು ತೆಂಗಿನಕಾಯಿ ಹಾಕೋದಿಲ್ಲಲ್ಲ, ತೆಂಗಿನಕಾಯಿ ಎಲ್ಲ ಹಾಕುವಾಗ ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ. ಈಗ ಇದನ್ನು ಸ್ವಲ್ಪ ಕಲಕಿಕೊಳ್ಳುವ. ಅದು ಬ್ರೌನ್ ಆದ ತಕ್ಷಣ ಇದನ್ನೆಲ್ಲ ಹಾಕ್ತೇವೆ. ನೀವು ಹೀಗೆ ಈರುಳ್ಳಿ ಅದೆಲ್ಲ ಹಾಕುವಾಗ, ಈರುಳ್ಳಿ ಕೂಡ ಆಪ್ಷನಲ್ ಇದೆ. ಕೆಲವರಿಗೆ ಈರುಳ್ಳಿ ಆಗೋದಿಲ್ಲಲ್ಲ, ಈರುಳ್ಳಿ ಬಿಡ್ಕೋಬೇಕು. ಓಕೆ, ಹಾಗಾಗಿ ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲವನ್ನು ಹಾಕಿದೆ. ನನಗೆ ಒಟ್ಟಿಗೆ ಹಾಕಿದೆ. ಇದಕ್ಕೆ 1 ಕಪ್ಪಿನಷ್ಟು ಈರುಳ್ಳಿ ಕೂಡ ಹಾಕ್ತೇನೆ. ಈರುಳ್ಳಿ ಹಾಕಿದರೆ ಚೆನ್ನಾಗಿರ್ತದೆ. ಹಾಕದಿದ್ದರೂ ಕೂಡ ಕೆಲವರಿಗೆ ಈರುಳ್ಳಿ ಅಷ್ಟು ಇಷ್ಟ ಆಗೋದಿಲ್ಲ, ಅಥವಾ ಒಂದು ಫಂಕ್ಷನಿಗೆಲ್ಲ ಪೂಜೆ ಅಂಥವೆಲ್ಲ ಮಾಡುವಾಗ ಅವಲಕ್ಕಿ ಮಾಡ್ತೀರಲ್ಲ, ಆಗೆಲ್ಲ ನಮಗೆ ಈರುಳ್ಳಿ ಹಾಕಬಾರ್ದು ಹೇಳ್ತಾರಲ್ಲ, ಅಂಥ ಸಂದರ್ಭದಲ್ಲಿ ನೀವು ಈರುಳ್ಳಿಯನ್ನು ಬಿಡ್ಬೋದು. ಓಕೆ, ಈಗ ಒಗ್ಗರಣೆಗೆ ನಾನು ಒಗ್ಗರಣೆ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಮೆಣಸಿನ ಚೂರು ಮಾಡಿ ಹಾಕಿದ್ದೇನೆ, ಶುಂಠಿ ಹಾಕಿದ್ದೇನೆ. ಓಕೆ, ಈರುಳ್ಳಿಯನ್ನು ಈಗ ಹಾಕಿ, ಈರುಳ್ಳಿ ಹಾಕಿದ ಕಾರಣ ಸ್ವಲ್ಪ ಹೊತ್ತು ಬಾಡಬೇಕಿದು. ಈರುಳ್ಳಿ ಹಾಕೋದಿಲ್ಲ ಅಂದರೆ ನೀವು ಜಾಸ್ತಿ ಹೊತ್ತು ಇಡಬೇಕು ಅಂತ ಇಲ್ಲ, ಅದು ಎಲ್ಲ ಕೆಂಪಗೆ ಗರಿ ಆದ ತಕ್ಷಣ ನೀವು ಉಳಿದದನ್ನು ಹಾಕ್ಬೋದು. ಸರಿಯಾ? ಈಗ ಇಲ್ಲಿ ಇದೇನಾಗಿದೆ ನೋಡಿ, ಇದು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಓಕೆ,
ನಾನು ಇದಕ್ಕೆ ತೆಂಗಿನಕಾಯಿ ಹಾಕ್ತೇನೆ. ನೀವು ತೆಂಗಿನಕಾಯಿ ಹಾಕದಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಮಗೆಲ್ಲ ತೆಂಗಿನಕಾಯಿ ಬೇಕಾದಷ್ಟಿದೆ, ಅದು ಹಾಕಿ ಹಾಕಿ ಅಭ್ಯಾಸ ಆಗಿದೆ. ತೆಂಗಿನಕಾಯಿ ಹಾಕದಿದ್ದರೂ ತುಂಬ ರುಚಿ ಇರ್ತದೆ. ಯಾಕಂದರೆ ಇದಕ್ಕೆ ಕೊನೆಯಲ್ಲಿ ನಾವು ಲಿಂಬು ರಸ ಹಾಕ್ತೇವೆ. ಲಿಂಬು ರಸ ಹಾಕುವಾಗ ಆ ಖಾರ ಉಪ್ಪಿಗೆ ಸರಿ ಸ್ವಲ್ಪ ಹುಳಿ ಟೇಸ್ಟ್ ಬರ್ತದಲ್ಲ, ತುಂಬ ರುಚಿಯಾಗಿರ್ತದೆ. ಇನ್ನು ಅವಲಕ್ಕಿ ಅಕ್ಕಿಗಿಂತ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಫೈಬರ್ ಇದೆ, ಇನ್ನು ಪೊಟ್ಯಾಸಿಯಮ್ಮು ಮ್ಯಾಗ್ನೀಷಿಯಮ್ಮು ಮತ್ತು ಕಬ್ಬಿಣದ ಅಂಶಗಳು ಇದರಲ್ಲಿ ಸಾಕಷ್ಟಿದೆ. ವಿಟಮಿನ್ B1, B2, B3 ಮತ್ತು B6 ಕೂಡ ಇದೆ. ಮತ್ತು ಇದು ಬೇಗನೆ ಜೀರ್ಣ ಆಗ್ತದೆ. ಅನ್ನಕ್ಕಿಂತಲೂ ಜಾಸ್ತಿ ಇದು ಬೇಗನೆ ಜೀರ್ಣವೂ ಆಗ್ತದೆ. ಹಾಗಾಗಿ ಇದನ್ನು ಯಾರು ಬೇಕಿದ್ದರೂ ತಿನ್ಬೋದು. ಮತ್ತು ಕ್ಯಾಲರಿ ಅಂಶ ಇದರಲ್ಲಿ ಆ್ಯಕ್ಚುಲಿ ಕಡಿಮೆ ಇದೆ. ಹಾಗಾಗಿ ನಿಮಗೆ ಬೇಕಾದಷ್ಟು ನೀವು ಡಯಟಲ್ಲಿರುವವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಣ್ಣೆ ಅಂಶವೂ ಇರ್ತದೆ ಇದರಲ್ಲಿ. ಹಾಗಾಗಿ ನಿಮಗೆ ಎಲ್ಲ ಅಂಶಗಳು ಇದರಲ್ಲಿ ಬೆಳಗ್ಗೆ ಸಿಗ್ತದೆ. ಇನ್ನು ಸೌತೆಕಾಯಿದು ಕೇಳೋದೇ ಬೇಡ, ಅದರಲ್ಲಿ ಏನು ಬೆನಿಫಿಟ್ ಇದೆ ಅಂತ. ನಿಮಗೆ ಸೌತೆಕಾಯಿಯಲ್ಲಿ ಪೊಟ್ಯಾಸಿಯಮ್ಮು, ಈ ಲವಣಗಳು ಎಲ್ಲ ಇದೆ, ಖನಿಜಾಂಶಗಳಿದೆ, ವಿಟಮಿನ್ಗಳಿದೆ. ಅದರ ಜೊತೆಗೆ ಇದು ಬಾಯಾರಿಕೆ ಆಗೋದಕ್ಕೆ ತುಂಬ ಒಳ್ಳೆಯದು. ಅಂದರೆ ಈ ಬೆಳಗ್ಗೆ ಮಕ್ಕಳಿಗೆಲ್ಲ ನೀವು ಈ ಥರ ಮಾಡಿಕೊಟ್ರೆ ನಿಮಗೆ ಮಾಡಲಿಕ್ಕೂ ಈಸಿ ಆಯಿತು. ಆನಂತರ ನೀವು ಆ ಮಕ್ಕಳು ಹೆಚ್ಚು ನೀರು ಕುಡಿಯೋದಿಲ್ಲ, ಸ್ಕೂಲಿಗೆಲ್ಲ ಹೋದಾಗ ನೀರು ಕುಡಿಯೋದು ಕಡಿಮೆ ಮಾಡ್ತಾರಲ್ಲ, ಅದಕ್ಕೂ ಇದು ಒಳ್ಳೆಯದು. ಓಕೆ, ಈಗ ನಾನು ಇದು ಸ್ವಲ್ಪ ಬಾಡಿಗೆ ಸಾಕು, ಸ್ವಲ್ಪ ಗರಿ ಬಾಯಿಗೆ ಸಿಕ್ಕಿದ್ರೆ ಒಳ್ಳೆಯದು. ತುಂಬ ಹಸಿ ಸ್ಮೆಲ್ಲು ಇದ್ದದ್ದು ಹೋದರೆ ಸಾಕು. ಇದೀಗ ನಾನು ಸ್ವಲ್ಪ ಮೀಡಿಯಮ್ ಬೆಂಕಿಯಲ್ಲೇ ಇಟ್ಟೆ, ಸಣ್ಣ ಬೆಂಕಿಯಿಂದ ಸ್ವಲ್ಪ ಮೀಡಿಯಮ್ ಇಟ್ಟೆ. ಇದೀಗ ಕಲರ್ ಸ್ವಲ್ಪ ಚೇಂಜ್ ಆಗ್ತದಲ್ಲ ಈರುಳ್ಳಿಯದು, ಹಾಕಿಬಿಡ್ಬೋದು ಇದಕ್ಕೆ. ಓಕೆ, ಎಷ್ಟು ಬೇಗನೆ ಆಗ್ತದೆ ಇದು ಅಂದರೆ, ನೀವು ದಪ್ಪ ಅವಲಕ್ಕಿ ತಗೊಂಡ್ರೆ ನೀವು ಚಾಪರಲ್ಲಿ ಮಾಡಿದರೂ ಆಗ್ತದೆ. ಅಂದರೆ ಚಾಪರಲ್ಲಿ ಮಾಡಿದ್ರೆ ಸ್ವಲ್ಪ ನೀರು ಬಿಡ್ತದಲ್ಲ, ಹಾಗಾಗಿ. ಓಕೆ, ಇದೀಗ ಹಾಕಿ ಸ್ವಲ್ಪ ಬಿಸಿಯಾಗಿ ಆನಂತರ ನೀವು ತೆಂಗಿನಕಾಯಿ ಹಾಕೋದಾದರೆ ಹಾಕ್ಕೊಳ್ಬೋದು. ಆದರೆ ಲೆಮನ್ ಅಥವಾ ಲಿಂಬು ರಸ ಹಾಕಲೇಬೇಕು, ಯಾಕಂದರೆ ತುಂಬ ರುಚಿಯಾಗುತ್ತೆ. ಸಕ್ಕರೆ ಹಾಕಲಿಕ್ಕೆ ಹೋಗಬೇಡಿ, ಸಕ್ಕರೆ ಹಾಕಬಾರ್ದು. ಓಕೆ, ಇದಕ್ಕೆ ನಾನು ಅರ್ಧ ಕಡಿ ಲಿಂಬು ಹಾಕ್ತಾ ಇದ್ದೇನೆ. ಅಂದರೆ ಸಣ್ಣ ಲಿಂಬು ಇದು, ಹಾಗಾಗಿ ನಿಮ್ಮ ಟೇಸ್ಟಿಗೆ ಸರಿಯಾಗಿ. ನೀವು ಸ್ವಲ್ಪ ಖಾರ ಮಾಡಿರ್ತೀರಲ್ಲ ಇದು, ಅದಕ್ಕೆ ಲಿಂಬು ಹಾಕಿ ಆಫ್ ಮಾಡಿದೆ ನಾನು. ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ಹಿಂಡಿಕೊಳ್ಳಿ. ಈಗ ನಿಮಗೆ ವಿಟಮಿನ್ ಸಿ ಕೂಡ ಸಿಗ್ತದೆ. ಓಕೆ, ಇದೀಗ ಚೆನ್ನಾಗಿ ತೊಳಸಿ ಇದನ್ನು. ಈಗ ಸೌತೆಕಾಯಿ ಅವಲಕ್ಕಿ ರೆಡಿ ಆಯಿತು. ಈಗ ನೀವು ತೆಂಗಿನಕಾಯಿ ಹಾಕ್ಕೊಳ್ಳೋದಾದರೆ ತೆಂಗಿನಕಾಯಿ ಈಗ ಹಾಕ್ಬೋದು. ಆನಂತರ ನಟ್ಸ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಗ್ರೌಂಡ್ನಟ್ ಹಾಕ್ಬೋದು, ಯಾವುದು ಶೇಂಗಾ ಫ್ರೈ ಮಾಡಿದ್ದು, ಗೇರು ಬೀಜ ಫ್ರೈ ಮಾಡಿದ್ದು ಎಲ್ಲ ಇದಕ್ಕೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನೋಡಿ ಇದು ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ನಿಮಗೆ ಇನ್ನು ಸ್ವಲ್ಪ ಸಣ್ಣ ಮಕ್ಕಳೆಲ್ಲ ಇದ್ದರೆ ಅವರಿಗೆ ಇನ್ನೂ ಕಲರ್ ಎಲ್ಲ ಇಷ್ಟ ಆಗ್ತದೆ. ಕ್ಯಾರೆಟನ್ನು ಒಂದು ಸಣ್ಣ ಪೀಸನ್ನು ತುರಿದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು, ಅದೊಂದು ಚೆಂದ ಕಲರ್ ಕಾಣ್ತದೆ. ಬೀಟ್ರೂಟ್ ಹಾಕಬೇಡಿ, ಸ್ವಲ್ಪ ಸ್ಮೆಲ್ ಚೇಂಜ್ ಆಗ್ತದಲ್ಲ. ಕ್ಯಾರೆಟಿನದು 4 ತುರಿ ಇದರ ಮೇಲೆ ಹಾಕ್ಬೋದು. ಆಮೇಲೆ ಶೇಂಗಾ ಎಲ್ಲ ಹಾಕುವಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳಿಗೆ ಕೊಡೋದು ಕೂಡ ತುಂಬ ಇಂಪಾರ್ಟೆಂಟ್, ಅವರಿಗೆ ಇಷ್ಟ ಆಗಬೇಕು ತಿನ್ನುವಾಗ ಅಲ್ವಾ. ನೋಡಿ, ಪರಿಪೂರ್ಣವಾದಂತಹ ಒಂದು ಆಹಾರ ನಿಮಗೆ ರೆಡಿಯಾಗಿದೆ. ಇದರಲ್ಲಿ ಎಲ್ಲ ಅಂಶಗಳು ನಿಮಗೆ ಸಿಗ್ತದೆ. ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಖಂಡಿತ ಮಾಡಿ ನೋಡಿ ನನಗೆ ಹೇಗಾಗಿದೆ ಅಂತ ಹೇಳಬೇಕು. ಓಕೆ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ರುಚಿಯಾಗಿದೆಯಾ, ಇಷ್ಟ ಆಯಿತಾ ನೋಡಿ. ಅದು ತಿನ್ನುವಾಗ ಕ್ರಿಸ್ಪಿ ಸಿಗ್ತದಲ್ಲ, ತುಂಬ ರುಚಿಯಾಗ್ತದೆ ನಿಮಗೆ. ಅದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇರ್ತದೆ. ಓಕೆ.